ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ಹಬ್ಬಗಳೆಲ್ಲ ಚೆನ್ನಾಗಿ ಆಚರಿಸ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ. ನಮ್ಮದು ಹಬ್ಬ ಎಲ್ಲ ತುಂಬಾ ಚೆನ್ನಾಗಾಯಿತು. ನಾವು ಹಾಗಾಗಿ ಹಬ್ಬಗಳಾದಮೇಲೆ ಸ್ವಲ್ಪ ಸುಸ್ತಾಯಿಸ್ಕೊಂಡು ಈ ವಿಡಿಯೋನ ನಾನು ನಿಧಾನವಾಗಿ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಬಂದುಬಿಟ್ಟು ನೀವು ಈಗಾಗಲೇ ಟೈಟಲ್ನಲ್ಲಿ ನೋಡಿರೋ ಥರ DIY ವಿಡಿಯೋ. ಈ ವಿಡಿಯೋನ ನಾನು ಸ್ಪ್ರಿಂಗ್ಗಿಂತ ಮುಂಚೆನೇ ಅಪ್ಲೋಡ್ ಮಾಡಬೇಕು ಅಂತ ರೆಕಾರ್ಡ್ ಮಾಡಿದೆ. ಆದರೆ ಬೇರೆ ಬೇರೆ ವಿಡಿಯೋಸ್ ಇದ್ದಿದ್ದರಿಂದ ಕಾರಣಗಳು ಬೇರೆ ಬೇರೆ ಇದ್ದಿದ್ದರಿಂದ ನಾನು ಹಾಕೋಕ್ಕಾಗಿರಲಿಲ್ಲ. ಈಗ ನಾನು ಈ ವಿಡಿಯೋನ ಸಮ್ಮರ್ ಮುಗಿಯೋದಕ್ಕಿಂತ ಮುಂಚೆ ಹೇಗಾದರೂ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಅಂತೂ ಎಡಿಟ್ ಆಗಿತ್ತು, ಆದರೆ ಇಂಟ್ರೋ ಮಾಡಿದ್ದು ಎಲ್ಲ ಹೊರಟೋಗಿತ್ತು. ಅದಕ್ಕೋಸ್ಕರ ಇವತ್ತು ಇಲ್ಲಿ ಈ ಬಂಡೆಗಳ ಮುಂದೆ ನಿಂತ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಏನಪ್ಪ ಕೆನಡಾ ಅಂತಾರೆ ಬರೀ ಸ್ನೋ ಅಂದ್ಕೊಂಡಿದ್ವಿ, ಇಲ್ಲಾಂದರೆ ಬರೀ ಗ್ರೀನರಿ ಅಂದ್ಕೊಂಡಿದ್ದು, ಬಂಡೆಗಳು ಇರುತ್ತಾ ಅಂತ ಅನ್ಕೋತೀರಾ? ಒಬ್ವಿಯಸ್ಲಿ ಸ್ನೇಹಿತರೆ, ಇಲ್ಲೂ ಬಂಡೆಗಳಿರುತ್ತೆ. ಸೊ ನೀವು ನೋಡ್ತಾರ ಹಾಗೆ ಈ ಬ್ಯೂಟಿಫುಲ್ ಲೊಕೇಶನಲ್ಲಿ ನಾನು ನಿಂತ್ಕೊಂಡಿದ್ದೀನಿ ಇವತ್ತು. ಸೊ ತಡ ಮಾಡದೆ ಮಾತಾಡ್ತಾ ಸಮಯ ಕಾಲನ ಕಳೀದೆ ಕ್ವಿಕ್ಕಾಗಿ ಹೋಗಿ DIY ವಿಡಿಯೋ ಏನು ಅಂತ ನೋಡ್ಕೊಂಡ್ಬಂದ್ಬಿಡೋಣ. ಇವತ್ತು ನಾವು ಕ್ವಿಕ್ಕಾಗಿ ವ್ರೀತ್ ಮಾಡೋದು ಹೇಗೆ ಅಂತ ನೋಡೋಣಂತೆ. ಈ ವ್ರೀತ್ ಬಂದುಬಿಟ್ಟು ಇಲ್ಲಿ ಬೇರೆ ಬೇರೆ ಟೈಮಲ್ಲಿ, ಅಂದರೆ ಸಮ್ಮರ್ಗೊಂಥರ, ಸ್ಪ್ರಿಂಗೊಂಥರ ಮತ್ತು ಫಾಲ್ ಅಥವಾ ವಿಂಟರ್ಗೊಂಥರ ಚೇಂಜ್ ಮಾಡ್ತಾ ಇರ್ತಾರೆ. ಇದನ್ನು ಬಾಗಿಲಿಗೆ ಅವರು ಹಾಕ್ತಾರೆ. ಅಂದರೆ ನಮ್ಮ ಕಡೆ ಎಲ್ಲ ನಾವು ತೋರಣನ ಹೇಗೆ ಹಾಕ್ತೀವೋ ಆ ರೀತಿ ಇವರು ಬಾಗಿಲಿನ ಮಧ್ಯಕ್ಕೆ ಬರೋ ಥರ ಇವರು ಇದನ್ನು ಹಾಕ್ತಾರೆ. ಅದು ಹೇಗೆ ಅಂತ ಹೇಳಿಬಿಟ್ಟು ನಾನು ವಿಡಿಯೋ ಕೊನೆಯಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇರೋ ಹಾಗೆ ನಾನು ಒಂದು ಆಲ್ರೆಡಿ ರೆಡಿ ಇರೋವಂಥ ವ್ರೀತ್ ತೊಗೊಂಡಿದ್ದೀನಿ. ಆ ವ್ರೀತ್ ಬಂದುಬಿಟ್ಟು $4 ಆಯಿತು ನನಗೆ. ಮತ್ತು ಕೆಲವೊಂದು ಫ್ಲವರ್ ಬಂಚಸ್ ತೊಗೊಂಡಿದ್ದೀನಿ. ಅಂದರೆ ಯಾವುದು ನಾವು ವೇಸಲ್ಲಿ ಇಡೋದಕ್ಕೆ ಯೂಸ್ ಮಾಡ್ತೀವೋ ಅಂಥ ಫ್ಲವರ್ ಬಂಚಸ್ ಈಚ್ ನನಗೆ $1.25 ಆಯಿತು. ಸೊ ಆ ಥರದ್ದು ಒಂದು ಪಿಂಕಲ್ಲಿ ಇನ್ನೊಂದು ಮತ್ತು ಪರ್ಪಲಲ್ಲಿ 2 ತೊಗೊಂಡಿದ್ದೀನಿ. ನನಗೆ ಈ ರೆಡಿ ವ್ರೀತ್ ಏನಿತ್ತು ಅದು ತುಂಬ ಪ್ಲೇನ್ ಅನಿಸ್ತಾ ಇತ್ತು. ಹಾಗಾಗಿ ನಾನು ಈ 2 ಕಲರಿನ ಹೂವು ಇರೋವಂಥದ್ದು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಮಗೆ ಏನೂ ಬೇಕಿಲ್ಲ ಸ್ನೇಹಿತರೆ, ಇಷ್ಟೇ ನಮಗೆ ಬೇಕಾಗಿರೋದು. ನಾನು ಮೊದಲಿಗೆ ಈ ಥರ ವೈರ್ ನನ್ನ ಹತ್ರ ಆಲ್ರೆಡಿ ಇತ್ತು, ಅದನ್ನು ತೊಗೊಂಡೆ ಬೇಕಾಗತ್ತೇನೋ ಅಂತ ಹೇಳಿಬಿಟ್ಟು. ಆಮೇಲೆ ನನಗೆ ಅದರ ಅವಶ್ಯಕತೆ ಇಲ್ಲದೇ ನಾನು ಈ ವ್ರೀತ್ನ ಮಾಡೋದಕ್ಕಾಯಿತು. ಈಗ ನಾನು ಹೇಳಿದಂಥ ಎಲ್ಲ ಪದಾರ್ಥಗಳೇನಿದೆ ಇದನ್ನೆಲ್ಲ ನಾನು ಡಾಲರ್ ಅಮೌಂಟನ್ನೇ ತೊಗೊಂಡಿದ್ದೀನಿ. ಮೊದಲಿಗೆ ನಾನು ಈ ಫ್ಲವರ್ ಬಂಚ್ ಏನಿದೆ ಇದನ್ನು ಕಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ದೆ. ಮೋಸ್ಟ್ಲಿ ಸಿಸರಲ್ಲಿ ಆಗ್ಬೋದು ಅಂದ್ಕೊಂಡೆ, ಯಾಕಂದರೆ ನಾನು ಮುಂಚೆನೂ ಈ ರೀತಿಯಾದಂಥ ಒಂದು DIY ಮಾಡಿದ್ದೀನಿ. ಅದಕ್ಕೆ ನಾನು ಕತ್ರಿಯಲ್ಲೇ ನಾನು ಕಟ್ ಮಾಡ್ಕೊಂಡಿದ್ದೆ. ಬಟ್ ಇದು ಸ್ವಲ್ಪ ತಿಕ್ಕಿತ್ತು, ಹಾಗಾಗಿ ಮೆತ್ತಗೆ ಹೋಗ್ಬಿಟ್ಟು ಯಜಮಾನ್ರ ಟೂಲ್ ಬಾಕ್ಸಿಂದ ಈ ಕಟ್ಟಿಂಗ್ ಪ್ಲಯರ್ ಏನಿದೆ ಇದನ್ನು ತೊಗೊಂಬಂದ್ಬಿಟ್ಟೆ. ನನ್ನ ಜ್ಯುವೆಲ್ರಿ ಮೇಕಿಂಗ್ ಕಟ್ಟಿಂಗ್ ಪ್ಲಯರ್ ಏನಿದೆ ಅದು ಆಗುತ್ತೆ ಅಂದ್ಕೊಂಡೆ ಇನಿಷಿಯಲಿ, ಬಟ್ ಅದು ಆಗಿಲ್ಲ. ಸೊ ಹಾಗಾಗಿ ನಾನು ಇದನ್ನು ಅವರ ಟೂಲ್ ಬಾಕ್ಸಿಂದ ನಾನು ಎತ್ಕೊಂಬಂದೆ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರೋ ಹಾಗೆ ಒಂದು ಪಾರ್ಟ್ನ ಏನು ಕಟ್ ಮಾಡಿಕೊಂಡೆ ಆ ಫ್ಲವರ್ ಬಂಚಿಂದ, ಅದನ್ನು ಈ ರೀತಿ ನಾನು ಸಿಕ್ಕಿಸ್ತಾ ಇದ್ದೀನಿ. ಇದು ಒಂದು ರೀತಿ ಟ್ವಿಕ್ಸಿನ ವ್ರೀತ್ ಬೇಸ್ ಆಗಿರೋದ್ರಿಂದ ಈಸಿಯಾಗಿ ಅದರಲ್ಲಿ ಸಿಕ್ಸೋದಕ್ಕೆ ಆಗ್ತಾಯಿತ್ತು. ಪ್ಲಸ್ ಅದ್ರ ಜೊತೆಗೆ ಅವರೇ ಆಲ್ರೆಡಿ ಅದಕ್ಕೆ ಒಂದು ವೈರನ್ನ ಒಂದು ರೌಂಡ್ನ ಸುತ್ತಿದ್ದಾರೆ. ಸೊ ಹಾಗಾಗಿ ನನಗಿನ್ನ ಈಸಿ ಆಗಿಬಿಡ್ತು. ಸೊ ನನಗೆ ಹೇಗೆ ಬೇಕು ಅಂತ ಹೇಳಿಬಿಟ್ಟು ಮೊದಲಿಗೆ ನಾನು ಪ್ಲ್ಯಾನ್ ಮಾಡಿಕೊಂಡೆ. ಹಾಗಾಗಿ ನಾನು ಪಿಂಕ್ ಮತ್ತು ಈ ಪರ್ಪಲ್ ಏನಿದೆ ಈ 2 ಕಲರ್ಸನ್ನು ನಾನು ಫ್ಲವರ್ಸ್ನ ಸೆಲೆಕ್ಟ್ ಮಾಡಿಕೊಂಡಿದ್ದು. ಈ ರೀತಿ ಈ ಫ್ಲವರ್ಸ್ನ ಸಿಂಗಲಾಗಿ ಕಟ್ ಮಾಡಿಕೊಂಡು ನಿಮಗಿಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ರೀತಿ ನಾನು ಇದನ್ನು ಜೋಡಿಸ್ಕೊಳ್ತಾ ಹೋದೆ. ಆಲ್ಟರ್ನೇಟಾಗಿ ಜೋಡಿಸಿರೋದ್ರಿಂದ ಅದು ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ನನಗೆ ಯೂಶ್ವಲಿ ಅದೊಂಥರ ಫಿಕ್ಸ್ಡ್ ಆಗಿ ಒಂಥರ ಟೈಟ್ ಆಗಿದ್ದರೆ ನನಗೆ ಇಷ್ಟ ಆಗಲ್ಲ. ಸೊ ಈ ರೀತಿ ಫ್ಲೋಯಾಗಿ ಒಂಥರ ಅದು ಫ್ರೀಯಾಗಿ ಇದ್ದರೆ ಅದು ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸುತ್ತೆ. ಸೊ ಹಾಗಾಗಿ ನಾನು ಈ ರೀತಿ ಚೂಸ್ ಮಾಡಿಕೊಂಡೆ. ಮತ್ತು ಅದು ಆಲ್ರೆಡಿ ವೈಟ್ ಕಲರ್ದು ಇದೆಯಲ್ಲ ಫ್ಲವರಿನ ಬಂಚು, ಆ ಡೈರೆಕ್ಷನಲ್ಲೇ ನಾನು ಇಡ್ತಾ ಹೋದೆ. ಇನ್ನೊಂದು ಡೈರೆಕ್ಷನ್ ಅಂದರೆ ಚೆನ್ನಾಗಿ ಕಾಣಲ್ಲ ಅಲ್ಲ ಸ್ನೇಹಿತರೆ? ನಿಮ್ಗೆ ಏನು ಅನಿಸುತ್ತೆ? ಅದೇ ಡೈರೆಕ್ಷನ್ ಇಟ್ಟರೆ ಚೆನ್ನಾಗಿರುತ್ತಾ, ಇಲ್ಲ ವೈಟ್ ಕಲರ್ ಫ್ಲವರ್ ಬಂಚ್ ಆಪೋಸಿಟ್ ಡೈರೆಕ್ಷನ್ ಇಟ್ಟರೆ ಚೆನ್ನಾಗಿರ್ತಾ ಇತ್ತಾ ಏನು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇಲ್ಲಿ ನಾನು ಸದ್ಯಕ್ಕಂತೂ ಆ ಫ್ಲವರ್ ಬಂಚ್ ವೈಟ್ ಕಲರ್ದು ಆಲ್ರೆಡಿ ಏನಿತ್ತು ಆ ವ್ರೀತಲ್ಲಿ ಆ ಡೈರೆಕ್ಷನಲ್ಲೇ ನಾನು ಅದನ್ನು ಇಡ್ತಾ ಹೋದೆ. ಮತ್ತು ಕೆಲವೊಂದು ಏನಾಗ್ತಾಯಿತ್ತು, ಅದು ಅಷ್ಟಾಗಿ
ಪಾಪ್ಔಟ್ ಆಗ್ತಾ ಇರಲಿಲ್ಲ. ಹಾಗಾಗಿ ಅಲ್ಲಿ ವೈರ್ ಇದೆ ಅಂತ ಹೇಳಿದ್ನಲ್ಲ ಆಲ್ರೆಡಿ ಆ ರೀತಿಗೆ, ಸೊ ಅದನ್ನು ಅಡ್ಜಸ್ಟ್ ಮಾಡ್ತಾ ಹೋದೆ. ನೋಡಿದ್ರಲ್ಲ ಎಷ್ಟು ಕ್ವಿಕ್ಕಾಗಾಯಿತು ಅಂತ. ಆಮೇಲೆ ಲಾಸ್ಟಲ್ಲಿ ನನಗೆ ಒಂದೇ ಒಂದು ಪಿಂಕ್ ಉಳಿದ್ಕೊಂಡ್ಬಿಡ್ತು. ಸೊ ಹಾಗಾಗಿ ಅದನ್ನು ನಾನು ಬೇಕಿದ್ರೆ ಆಮೇಲೆ ತೆಗಿಬೋದು, ಈಸಿಯಾಗೇ ತೆಗಿಬೋದಿತ್ತು. ಜಸ್ಟ್ ನಾನು 6 ಇರೋದ್ರಿಂದ ಅದು ಅಲ್ಲಿ ಪಿಂಕ್ ಬಂದುಬಿಟ್ಟು ಮತ್ತೆ ನಾನು ವೈಲೆಟ್ ಜೊತೆನೇ ಸೇರಿಸ್ದೆ. ಅದು ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ನನಗಂತೂ. ನೋಡಿ ಆವಾಗಲೇ ಎಷ್ಟು ಬೋರ್ಡಾಗಿ ಅನಿಸ್ತಾ ಇತ್ತು ಬರೀ ಟ್ವಿಕ್ಸ್ ಇದ್ದಿದ್ದರಿಂದ. ಇವಾಗ ಗ್ರೀನ್ ಲೀವ್ಸು ಮತ್ತು ಕಲರ್ಫುಲ್ ಫ್ಲವರ್ಸ್ ಇರೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಸೊ ಮತ್ತು ಈ ರೀತನ್ನ ಹ್ಯಾಂಗ್ ಮಾಡೋದಕ್ಕೆ ಎಕ್ಸಿಸ್ಟಿಂಗ್ ರೀತಿ ಏನಿತ್ತು ಅದಕ್ಕಂತೂ ಏನೂ ಕೊಟ್ಟಿರಲಿಲ್ಲ ಅವರು. ಹಾಗಾಗಿ ನನ್ನ ಹತ್ರ ಇದ್ದಂಥ 1/4 ಇಂಚ್ ಅಗಲದ್ದು ಸ್ಯಾಟಿನ್ ರಿಬ್ಬನ್ ತೊಗೊಂಡೆ. ಈ ರೀತಿಗೆ ರೆಡ್ ಕಲರ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ರೆಡ್ ಕಲರ್ ತೊಗೊಂಡು ಈ ರೀತಿ ವಿಡಿಯೋದಲ್ಲಿ ಕಾಣಿಸ್ತಾ ಇರೋ ಥರ ನಾನು ಕಟ್ಟಿದ್ದೀನಿ. ಹಾಗೇನೂ ಹಾಕ್ಬೋದಿತ್ತೇನೋ, ನಾನು ಟ್ರೈ ಮಾಡಿಲ್ಲ. ಬಟ್ ಅದು ಬಾಗಿಲಿಗೆ ತುಂಬ ಗಟ್ಟಿಯಾಗಿ ಇರೋ ಥರ ಅನಿಸೋದ್ರಿಂದ ನಾನು ಈ ರೀತಿ ರಿಬ್ಬನ್ನ ಕಟ್ಟಿದೆ. ಸೊ ಅದನ್ನು ಕಾಣ್ದಿರೋ ಥರ ನೀಟಾಗಿ ಅದ್ರ ಮಧ್ಯದಲ್ಲಿ ಅಡ್ಜಸ್ಟ್ ಮಾಡಿ ಇಡ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಕ್ವಿಕ್ಕಾಗಿ ಆಗೋಯ್ತು ಅಂತ ಹೇಳಿಬಿಟ್ಟು. ನಮ್ಮ ಡೋರ್ಗೆ ಹಾಕುವಂಥ ವ್ರೀತು ಅದು ಸಮ್ಮರ್ ಅಥವಾ ಸ್ಪ್ರಿಂಗ್ ಯೂಸ್ ಮಾಡೋವಂಥ ವ್ರೀತು ರೆಡಿ ಇದೆ. ಇದಕ್ಕೆ ಬೇಕಿದ್ರೆ ನೀವು ಯಾವುದೇ ಟೈಮಲ್ಲಾದರೂ ಯೂಸ್ ಮಾಡ್ಬೋದು. ಈ ಥರ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಅಂತ ಏನಿಲ್ಲ ಸ್ನೇಹಿತರೆ. ಅದೇ ನಾನು ಮಾತ್ರ ಇದನ್ನು ಸಮ್ಮರ್ ಮತ್ತು ಸ್ಪ್ರಿಂಗ್ಗೆ ಅಂತ ಇಟ್ಕೊಂಡಿದ್ದೀನಿ. ಮತ್ತು ನಾನು ಆಗಲೇ ಹೇಳಿದ್ನಲ್ಲ ಹೇಗೆ ಹಾಕ್ತಾರೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಡೋರ್ಗೆ ಈ ರೀತಿ ಹ್ಯಾಂಗ್ ಮಾಡ್ತಾರೆ. ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ನಿಮ್ಗೆ ಹೇಗನ್ನಿಸ್ತು ಈ DIY ವಿಡಿಯೋ? ತುಂಬ ಕಡಿಮೆ ಖರ್ಚಲ್ಲಿ ಈಸಿಯಾಗಿ ನಾವು ನಮ್ಮನೆ ಹೋಮ್ ಡೆಕೋರ್ನ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಹೇಗನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಮತ್ತು ನೀವೇನಾದರೂ ಈ ವಿಡಿಯೋನ ಫಾಲೋ ಮಾಡಿ ಏನಾದರೂ ನಿಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡಿದರೆ ಆ ಪಿಕ್ಚರ್ಸನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ನನ್ನ ಹಳೆ ವಿಡಿಯೋಸ್ನ ಚೆಕ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ. ಸರಿ, ಮತ್ತು ಇಷ್ಟೆಲ್ಲ ಆಯಿತು, DIY ವಿಡಿಯೋ ಆಯಿತು. ತುಂಬ ದಿವಸದಿಂದ ಪೆಂಡಿಂಗ್ ಇದ್ದಂಥ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದು ಆಯಿತು. ನನಗಂತೂ ಒಂಥರ ಖುಷಿ ಆಗ್ತಾ ಇದೆ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ನಾನು ಮತ್ತೆ ಮುಂದಿನ ವಾರ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ಖುಷಿನ ಹಂಚ್ತಾ ಇದ್ದೀನಿ.